ಸಿಡಿಲ್ ಬಗ್ಗೆ ಕೇಳಿರ್ತೀರಾ, ಸಿಡಿಲ್ ಬಗ್ಗೆ ನೋಡಿರ್ತೀರಾ. ಅದೇ ಸಿಡಿಲನ್ನ ದೇಹಕ್ಕೆ ತೊಗೊಂಡಿರೋದು ನೋಡಿದ್ರೆ ಯಾವತ್ತಾದ್ರು? ಎಸ್, ಊರಿಗೆ ಒಳ್ಳೇದಾಗಬೇಕು ಅಂತ ಶಿವ ಆ ಸಿಡಿಲನ್ನ ತಗೊಂತಾನೆ. ಅದೇ ಕ್ಷೇತ್ರ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಇರೋ ಜಾಗ ಯಾವುದು? ಹುಡ್ಕೊಂಡು ಹೊಟ್ಟಿದೆ ನಮ್ಮ ನಿಗೂಢ ರಹಸ್ಯ ತಂಡ. ಈ ಊರಿನ ಪ್ರಾಚೀನ ಹೆಸರು ಸಿರಿಗಿರಿ. ಊರಿನ ಆಗ್ನೇಯಕ್ಕೆ ಶಂಕುವಿನ ಆಕೃತಿಯಲ್ಲಿ ಸುಮಾರು 4380 ಅಡಿ, ಸಮುದ್ರ ಮಟ್ಟದಿಂದ 4400 ಅಡಿ ಎತ್ತರದ ಬೆಟ್ಟವಿದ್ದು, ಪಶ್ಚಿಮ ಘಟ್ಟಗಳು ಮತ್ತು ಬಯಲು ಸೀಮೆಯತ್ತ ಚಾಚಿರುವ ಒಂದು ಶ್ರೇಣಿಯ ತುದಿ. ಇದನ್ನ ವಿಜಯಚಲ, ವಿಜಯಗಿರಿ ಎಂದು ಕರೆಯುತ್ತಿದ್ದರು. ಅದೇ ರೀತಿ ಸಾಂಪ್ರದಾಯಿಕವಾಗಿ ಕಾವ್ಯಗಳ ಕಾಲದಲ್ಲಿ ಶ್ರೀಗಿರಿ ಎಂದು ಪ್ರಸಿದ್ಧವಾಗಿದ್ದ ಪುಣ್ಯಭೂಮಿ. ಇಷ್ಟೆಲ್ಲ ಹೆಸರುಗಳು ಹೊಂದಿರುವ ಊರಿನ ಹೆಸರು ಈಗ ಇದೇ ಬೆಟ್ಟದಿಂದ ಕರೆಯಲಾಗುತ್ತೆ. ಹೀಗೆ ಅತಿ ಎತ್ತರದ ಪ್ರದೇಶದಲ್ಲಿ ಕುಳಿತಿರುವ ದೇವರಾದ್ರೂ ಯಾರು ಅಂದ್ರೆ ಅವನೇ ಮಲ್ಲಿಕಾರ್ಜುನ. ಒಂದು ಬೆಟ್ಟದ ತಪ್ಪಲಿನಲ್ಲಿ ಏನು ಮೇಲೆ 3200 ಮೆಟ್ಟಿಲಿನಲ್ಲಿ ಮೇಲೆ ತುದಿ ಎಲ್ಲಿ ದೇವರು ನೆಲೆಸಿಯಾನೋ ಶಿಡ್ಲು ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇದನ್ನ ಪಾರ್ವತಿ ಸಮೇತ ಶಿಡ್ಲು ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಮುಂಚೆ ಅನ್ನದಾನಿ ಮಲ್ಲಿಕಾರ್ಜುನ ಅಂತ ಹೆಸರಿದ್ದಿದ್ದು. ಫಸ್ಟು ಈ ಬೆಟ್ಟದ ಪುರಕ್ಕೆ ಹೆಸರಿದ್ದಿದ್ದು ಸಿರಿಗಿರಿ ಅಂತ, ಆಮೇಲೆ ಗಿರಿಪುರ ಅಂತ ಹೆಸರಿದ್ದಿದ್ದು, ಕ್ರಮೇಣ ಬೆಟ್ಟದಪುರ ಅಂತ ಹೆಸರುವಾಸಿಯಕ್ಕೆ ಆಗಿರುವುದು ಸತ್ಯ. ಈ ಮಲ್ಲಿಕಾರ್ಜುನನ ದರ್ಶನವನ್ನ ಪಡಿಬೇಕಂದ್ರೆ ಕಾಲಲ್ಲಿ ಕಸು, ಎದೆಯಲ್ಲಿ ಧೈರ್ಯ ಎರಡೂ ಬೇಕು. ಯಾಕಂದ್ರೆ ಬೆಟ್ಟದ ಬುಡದಿಂದ ಮೇಲೆ ಸ್ವಾಮಿಯ ತನಕ ತಲುಪಬೇಕಂದ್ರೆ 3108 ಮೆಟ್ಟಲುಗಳನ್ನ ಹತ್ತಲೇಬೇಕು. ಯಾವ ವಾಹನಗಳು ಬೆಟ್ಟದ ಮೇಲಕ್ಕೆ ಹೋಗೋದಿಲ್ಲ. ನಿಮ್ಮಕ್ಕು ಮತ್ತು ವಿಜಯನಗರದ ಅರಸರು ಚಿಂಗಾಳ್ವರು ಕೂಡ ಆಡಳಿತಗಾರರಾಗಿದ್ದರು. ವಿಜಯನಗರದ ಅರಸರು ಇದಕ್ಕೆ ಕೊಡುಗೆ ನೀಡಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಬೆಟ್ಟದ ಬುಡದಲ್ಲಿ ಇರುವ ಈ ರಾಯಗೋಪುರ. ಬಸವನ ಮಂಟಪಗಳು ಜಾಸ್ತಿ ಇದೆ. ಯಾಕೆಂದರೆ ಶಿವ ಎಲ್ಲಿದ್ದಾನೋ ಆ ಬಸವ ಅಲ್ಲಿ ಇರಲೇಬೇಕು. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರಗಳು. ಸೊ ಆಯಿತಾ, ಇಲ್ಲಿ ದ್ವಾರಪಾಲಕರು ಎಲ್ಲ ಇದ್ದಾರೆ, ಆ ಕಡೆ ಈ ಕಡೆ ದ್ವಾರಪಾಲಕರಿದ್ದಾರೆ. ಸೊ ಇದು ಹೊಯ್ಸಳರ ಕಾಲದ್ದು ಅಂತಲೂ ಹೇಳ್ತಾರೆ. ಇಲ್ಲಿ ಇತಿಹಾಸ ಇದ್ದೇ ಇದೆ. ಆರ್ಕಾಲಜಿ ಪುರಾತತ್ವ ಇಲಾಖೆಯ ಇತಿಹಾಸದಲ್ಲೂ ಇದ್ದೇ ಇದೆ. ಸೊ ಇದು ಇಲ್ಲೊಂದು ಸೂಳೆಕೋಣ ಅಂತಲೂ ಹೇಳ್ತಾರೆ. ಇದು ಕೆಳಗಡೆ ಸೂಳೆಕೋಣ ಅಂತಲೂ ಹೇಳ್ತಾರೆ. ಇಲ್ಲಿ ತುಂಬ ಅದಕ್ಕೂ ಒಂದು ಕಥೆಗಳೆಲ್ಲ ಇದೆ, ತುಂಬ ನಡೆದಿರುವಂಥ ಕಥೆಗಳು ಇಲ್ಲಿ. ಈ ದೇವಾಲಯಕ್ಕೆ ಗೋಡೆಗಳ ಮೇಲೆ ಗಂಗರಾಜರ ಆಳ್ವಿಕೆಯಲ್ಲಿ ಇರುವಂಥ, ಕೊಡಗಿನ ಆಳ್ವಿಕೆಯಲ್ಲಿ ಇದ್ದಿದ್ದಂಥ ಇದೊಂದು ಸ್ಥಳ. ಮುಂಚೆ ಮೈಸೂರು ಪ್ರಾಂತ್ಯಕ್ಕೂ ಕೊಡಗಿನ ಪ್ರಾಂತ್ಯಕ್ಕೂ ಟಿಪ್ಪು ಸುಲ್ತಾನ್ ಮತ್ತು ಕೊಡಗಿನ ರಾಜರಿಗೂ ಯುದ್ಧ ಆದಾಗ ಹಿಂದೆ ಪ್ರತಿಯೊಂದು ಗ್ರಾಮದಲ್ಲಿ ಆಗಲಿ, ಪ್ರತಿಯೊಂದು ನಗರಗಳಿಗೆ ಆಗಲಿ ಯುದ್ಧಗಳು ನಡೀತಾ ಇತ್ತು. ದೊಡ್ಡ ದೊಡ್ಡ ನಗರಗಳ ಪ್ರದೇಶಗಳಲ್ಲಾಗಲಿ ಯುದ್ಧಗಳು ನಡೀತಾ ಇತ್ತು. ನಮ್ಮದು ಇಷ್ಟು ಜಾಗ ನಮ್ಮ ಆಳ್ವಿಕೆಗೆ ಸೇರ್ಕೋಬೇಕು ಅನ್ನೋ ಒಂದು ಹಠ ಇತ್ತು ಹಿಂದೆ ಎಲ್ಲ ಪ್ರತಿಯೊಬ್ಬರು ಪಾಳೆಗಾರಿಗಳಿಗೆ. ಸೊ ಆ ರೀತಿ ಇದ್ದಾಗ ಈ ಆಳ್ವಿಕೆಯಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಟಿಪ್ಪು ಸುಲ್ತಾನ್ಗೂ ಕೊಡಗಿನ ರಾಜ್ಯಕ್ಕೂ ಯುದ್ಧ ಆದಾಗ ಇದನ್ನು ಸೋತು ಇದು ಸಪ್ರೇಟ್ ಕೊಡಗಿನ ರಾಜ್ಯ ಸಪ್ರೇಟ್ ಆದಾಗ ಕೊಡಗಿನ ಪ್ರಾಂತ್ಯಕ್ಕೆ, ಇದು ಮೈಸೂರು ಪ್ರಾಂತ್ಯಕ್ಕೆ
ಕೆಲವು ಸೋಸಲೆಯ ಅಧಿಪತಿಗಳ ದಾನಗಳನ್ನು ಸಹ ಹೇಳುತ್ತದೆ. ಇನ್ನು ಬೆಟ್ಟದ ಯಾವ ದಿಕ್ಕಿಗೆ ಕಣ್ಣಾಯಿಸಿದರೂ ನಂದಿಯ ವಿಗ್ರಹಗಳು ಕಾಣಸಿಗುತ್ತವೆ. ಎತ್ತರದ ವಿಗ್ರಹಗಳಿಂದ ಹಿಡಿದು ಚಿಕ್ಕ ಚಿಕ್ಕ ವಿಗ್ರಹಗಳು ಕಂಡುಬರುತ್ತದೆ. ಇಷ್ಟೆಲ್ಲ ಇತಿಹಾಸವನ್ನ ಹೇಳಿದ್ಮೇಲೆ ದೇವನಾರು ಅನ್ನೋದನ್ನ ಹೇಳ್ದೇ ಇರ್ತೀವ? ಖಂಡಿತ ಹೇಳ್ತೀವಿ. ಅವನೇ ಸಿಡಿಲ ಮಲ್ಲಿಕಾರ್ಜುನ ಸ್ವಾಮಿ. ಸಿಡಿಲಿನ ಪ್ರಭಾವ ಜಾಸ್ತಿ ಆಯಿತು. ಮೇಲೆ ಏನು ಹಿಂದೆನೇ ಅಲ್ಲೇ ಇದ್ದರು, ವಾಸ ಇದ್ದರು ಪುರೋಹಿತರುಗಳು, ಏನು ಅರ್ಚಕರುಗಳು ವಾಸ ಇದ್ದರು, ಅವರುಗಳಿಗೆ ಸಿಡಿಲಿನ ಪ್ರಭಾವ ಅಂದರೆ ಸಿಡಿಲಿನ ಅದು ಕಿರಣ. ಸೊ ಶಿವ ಏನು ಪ್ರಸಾರ ಮಾಡ್ತಾನೆ ಪ್ರತಿಯೊಂದು ಇದು, ಏಕೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಸೃಷ್ಟಿಕರ್ತ ಇರಲೇಬೇಕು, ಸೃಷ್ಟಿಕರ್ತರು. ಸೊ ಅದರಿಂದ ಲೋಕ ಕಲ್ಯಾಣಾರ್ಥ ಏನು ಅವರು ದೇವರುಗಳಿಗೆ ಏನು ಭಕ್ತಾದಿಗಳಿಗೆ ಏನು ಮಾಡಬೇಕೋ, ಲೋಕ ಕಲ್ಯಾಣಾರ್ಥಕ್ಕೆ ಏನು ಮಾಡಬೇಕೋ ಒಳ್ಳೆಯದನ್ನು ಅವರು ಹಾಗೆ ಶಿವನ ಪ್ರದಕ್ಷಿಣೆಯಾಗಿ ಸಿಡಿಲು ಪ್ರಸಾರ ಆಗುತ್ತೆ. ಅಲ್ಲೊಂದು ಕಿಂಡಿ ಇದೆ, ಪ್ರಸಾರ ಆಗುತ್ತೆ. ಅದು ಕಿರಣ ಅಂತ ಹೇಳ್ಬೋದು ಸೈಂಟಿಫಿಕ್ಕಾಗಿ. ಸೊ ಪ್ರಸಾರ ಆಗಿ ದೇವಸ್ಥಾನನ ಬಳಸಿ ಮುಂದಕ್ಕೆ ಪ್ರಸಾರ ಆಗಿ ಪಾಸಾಗುತ್ತೆ ಅನ್ನೋ ಒಂದು ಪ್ರತೀತಿನ ಹೇಳ್ತಾರೆ. ಅದಕ್ಕೆ ಸಿಡಿಲಿನ ಶಾಂತಿ, ಮತ್ತು ಅಲ್ಲಿ ಶಿವನಿಗೆ ಆ ಹೂವೆಲ್ಲ ಬಾಡಿರೋದು, ಯಾಕೆಂದರೆ ಆ ಕಿರಣ ಅಷ್ಟು ತುಂಬ ಜಾಸ್ತಿ ಇರೋದ್ರಿಂದ ಆ ಒಂದು ಅಂದರೆ ಶಾಖೋತ್ಪತ್ತಿ ಜಾಸ್ತಿ ಆಗಿರೋದ್ರಿಂದ ಆ ಜಾಗದಲ್ಲಿ ಹೂವೆಲ್ಲ ಸ್ವಲ್ಪ ಬಾಡೋಗಿರೋದು, ಹಿಂದಿನ ಒಂದು ಅರ್ಚಕರುಗಳಿಗೆ ಪೂಜೆ ಮಾಡ್ತಾ ಇರುವಂಥದ್ದು ಗೋಚರ ಆಗಿರುವಂಥದ್ದಿಂದ ಸತ್ಯ ಆಗಿರೋದ್ರಿಂದ ಸಿಡಿಲು ಮಲ್ಲಿಕಾರ್ಜುನ ಅಂತ ಪ್ರಸಾರ ಆಗಿದ್ದಂತೂ ಸತ್ಯ ಹೇಳ್ತಾರೆ. ಇಲ್ಲಿಯವರೆಗೂ ಇತಿಹಾಸದ ಬಗ್ಗೆ ಮಾತ್ರ ಕೇಳಿದ್ದೀವಿ. ಆದರೆ ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ, ಅನ್ನದಾನಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಪ್ರತೀತಿ ಇದೆ? ಎಲ್ಲವನ್ನ ತಿಳ್ಕೋಣ ಈ ನಿಗೂಢ ರಹಸ್ಯದಲ್ಲಿ. ಇಲ್ಲಿಯವರೆಗೂ ಇತಿಹಾಸದ ಬಗ್ಗೆ ನಾವು ನೋಡಿದ್ದಾಯ್ತು. ಇನ್ನು ಜಾನಪದ ಸಾಹಿತ್ಯದಲ್ಲಿ ಬೆಟ್ಟದ ಮಲ್ಲಿಕಾರ್ಜುನನ ಬಗ್ಗೆ ಸಿಡಿಲು ಮಲ್ಲಿಕಾರ್ಜುನ ಆಗಿದ್ದು ಹೇಗೆ ಅಂತ ಹೇಳ್ತೀವಿ ನೋಡಿ. ಯಾವುದೇ ಐತಿಹ್ಯಗಳಿಲ್ಲ. ಊರುಗಳಲ್ಲಿ ಇತಿಹಾಸದಲ್ಲಿ ದಾಖಲಾದ ಕೆಲವು ವಿಷಯಗಳಿದ್ದರೆ ದಾಖಲಾಗದ ಆದರೂ ನಂಬಬೇಕಾದ ಸಾಹಿತ್ಯವಿರುತ್ತೆ. ಅದೇ ನಮ್ಮ ಜನಪದ ಸಾಹಿತ್ಯ. ಇದು ಬಾಯಿಂದ ಬಾಯಿಗೆ, ಊರಿಂದ ಊರಿಗೆ ಹರಡಿ ಯಾವುದೇ ಶಾಸನವನ್ನು ಕಮ್ಮಿ ಇಲ್ಲದಂತೆ ನಿಲ್ಲುತ್ತೆ. ಚಂದಾಳ್ವರ ವಂಶದ ಪೆರಿಯ ಚಂದಾಳದೇವ 1586ರಲ್ಲಿ ಪೆರಿಯಾಪಟ್ಟಣದ ಕಾಳಗ ಎಂಬ ಯುದ್ಧವನ್ನು ಮಾಡಿದರಂತೆ. ಕೊಡಗು, ಹಾಸನ ಹೀಗೆ ಸುತ್ತಮುತ್ತ ಇರುವ ಎಲ್ಲ ಪ್ರದೇಶವನ್ನು ಗೆದ್ದು ಅಪಾರ ಪ್ರಮಾಣದ ವಜ್ರ, ವೈಡೂರ್ಯ, ಚಿನ್ನಾಭರಣಗಳನ್ನು ತೆಗೆದುಕೊಂಡು ಬರುತ್ತಾನೆ. ಆದರೆ ಗೆದ್ದ ಮಾತ್ರಕ್ಕೆ ಸುಮ್ಮನೆ ಇದ್ದರೆ ಮತ್ಯಾರ್ಯಾರೋ ಇವುಗಳನ್ನ ಲೂಟಿ ಮಾಡಬಹುದು ಅನ್ನೋ ಆಲೋಚನೆಗೆ ಬಿದ್ದ ಅರಸ ಐಶ್ವರ್ಯವನ್ನ ಅಡಗಿಸಲು ಸೂಕ್ತವಾದ ಜಾಗಕ್ಕಾಗಿ ಹುಡುಕಾಟ ನಡೆಸಿದಾಗ ಕಣ್ಣಿಗೆ ಬಿದ್ದಿದ್ದು ಈ ಬೆಟ್ಟ. ಅತ್ಯಂತ ಎತ್ತರದಲ್ಲಿರುವ ಸ್ಥಳ. ಇಲ್ಲಿಗೆ ಯಾರು ಬರಲು ಸಾಧ್ಯವಿಲ್ಲ ಅಂತ ದೊಡ್ಡ ದೊಡ್ಡ ತಾಮ್ರ ಮತ್ತು ಹಿತ್ತಾಳೆಯ ಹಂಡೆಗಳಲ್ಲಿ ಆ ವಜ್ರ ವೈಡೂರ್ಯಗಳನ್ನ ತುಂಬಿಸಿ ಇಡುತ್ತಾನೆ. ಅವನ ದುರಾದೃಷ್ಟವೇನೋ, ಸಿಡಿಲು ಬಡಿದು ಇಡೀ ಐಶ್ವರ್ಯವೇ ಕರಕಲಾಗಿ ಬಿಡುತ್ತೆ. ಇದೇ ಚಿಂತೆಗೆ ಬಿದ್ದ ಚಂದಾಳ್ವ ದೇವ ತನ್ನ ಆರಾಧ್ಯ ದೈವನಾದ ಶಿವನಲ್ಲಿ ಕೇಳಿಕೊಂಡನಂತೆ, ನಾನು ನಿನ್ನ ಭಕ್ತ, ನಾನು ಗಳಿಸಿದ ಆಸ್ತಿಯೆಲ್ಲ ಹೀಗೆ ಮಣ್ಣು ಪಾಲಾದರೆ ನನ್ನ ಗತಿಯೇನು ಎಂದು ದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡನಂತೆ. ಈತನ ಭಕ್ತಿಗೆ ಮೆಚ್ಚಿದ ಪರಶಿವನು, ನಾನು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ನೆಲೆ ನಿಲ್ಲುತ್ತೇನೆ, ನನಗೆ ಒಂದು ಗುಡಿಯನ್ನ ಕಲ್ಪಿಸು. ನೀನು ಗುಡಿಯನ್ನ ಕಲ್ಪಿಸಿದ್ದೆ ಆದರೆ ಆ ಸಿಡಿಲನ್ನ ನಾನು ನಿಯಂತ್ರಿಸುತ್ತೇನೆ ಎಂದನಂತೆ. ಅದೇ ಪ್ರಕಾರ ಶಿವಾಲಯವನ್ನ ಕಲ್ಪಿಸಿ ಇಲ್ಲಿ ಕಾಣುವ ಕಿಂಡಿಯನ್ನು ಇಟ್ಟರಂತೆ. ಅದರ ಮುಖಾಂತರ ಸಿಡಿಲು ಶಿವಲಿಂಗಕ್ಕೆ ಬಡಿದು ಉಂಟಾಗುತ್ತಿದ್ದ ಭಾರೀ ಪ್ರಮಾಣದ ಅನಾಹುತವನ್ನ ತಪ್ಪಿಸಿದರಂತೆ. ಅದೇ ಈ ಮಲ್ಲಿಕಾರ್ಜುನ, ಪಾರ್ವತಿ ಸಮೇತ ಸಿಡಿಲು ಮಲ್ಲಿಕಾರ್ಜುನನಾದದ್ದು.
ಅಂತ ಹೇಳ್ತಾ ಇದ್ದರು. ಇವನಿಗೆ ರಾಗಿ ಮುದ್ದೆ ನೈವೇದ್ಯ. ಇವನಿಗೆ ತುಂಬ ಶ್ರೇಷ್ಠವಾದಂಥ ಮಲ್ಲಿಕಾರ್ಜುನನಿಗೆ, ಶಿಲ್ಮಲ್ಲಿಕಾರ್ಜುನನಿಗೆ, ಅನ್ನದಾನಿ ಮಲ್ಲಿಕಾರ್ಜುನನಿಗೆ ನೈವೇದ್ಯ. ಏಕೆಂದರೆ ಉದಾಹರಣೆ ಮೇಲೆ ದೊಡ್ಡ ದೊಡ್ಡ ಒಂದು ಅಕ್ಷಯ ಪಾತ್ರೆಗಳಿದೆ, ದೊಡ್ಡ ದೊಡ್ಡ ಅಕ್ಷಯ ಪಾತ್ರೆಗಳಿದೆ. ಅದನ್ನು ಉದಾಹರಣೆ ನೀವು ಕಣ್ಣಲ್ಲಿ ಮಾಧ್ಯಮದವ್ರು ಹೋಗಿ ನೋಡ್ಬೋದು. ಈ ಸಿಡಿಲು ಮಲ್ಲಿಕಾರ್ಜುನನ ಬಗ್ಗೆ ಮತ್ತೊಂದು ಕಥೆಯೂ ಕೂಡ ಇದೆ. ಈ ಶಿವಲಿಂಗಕ್ಕೆ ಹಸುಗಳು ದಿನ ಬಂದು ಹಾಲಿನ ಅಭಿಷೇಕ ಮಾಡುತ್ತಿದ್ದುವಂತೆ. ಇದನ್ನ ಗಮನಿಸಿದ ರೈತರು ರಾಜರಿಗೆ ತಿಳಿಸಿ ಈ ಶಿವಲಿಂಗಕ್ಕೆ ಗುಡಿ ಕಲ್ಪಿಸಿದರು ಎಂಬ ಐತಿಹ್ಯವನ್ನು ಕೂಡ ಹೇಳ್ತಾರೆ. ಅದೇನೇ ಇರಲಿ, ಸಂಪ್ರದಾಯಭರಿತವಾದ ಕಾಡಿನ ನಡುವೆ ಈ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣವಾಯಿತು. ರಾಜ ಬೆಟ್ಟದಪುರಕ್ಕೆ ಹೋಗಬಹುದು ಅಥವಾ ಬೆಂಗಳೂರಿನಿಂದ ನೇರವಾಗಿ ಪಿರಿಯಾಪಟ್ಟಣಕ್ಕೂ ಹೋಗಬಹುದು. ಇಷ್ಟೆಲ್ಲ ಇರೋ ಈ ಮಲ್ಲಿಕಾರ್ಜುನನಿಗೆ ನಿಜವಾಗ್ಲೂ ಸಿಡಿಲು ಬಡಿದಿರೋದು ಇವಾಗ. ದೇವಾಲಯ ಶಿಥಿಲವಾಗಿದೆ, ಗೋಡೆಗಳು ಬಿರುಕು ಬಿಟ್ಟಿವೆ, ಐತಿಹ್ಯಗಳು, ಇತಿಹಾಸಗಳು, ಶಾಸನಗಳು ಅಂತ ನಾವು ಏನೇ ಬಾಯಿ ಬಿಟ್ಕೊಂಡ್ರು ಎಲ್ಲವೂ ಮೂಲೆ ಗುಂಪಾಗಿ ಬಿದ್ದಿವೆ. ಹೇಳೋರಿಲ್ಲ ಕೇಳೋರಿಲ್ಲ. ಯಾವ ರಾಜ ಮನೆತನ ಏನ್ ಮಾಡಿದ್ರೇನು, ನಾವೇನ್ ಮಾಡಲ್ಲ ಎಂಬಂತೆ ಸರ್ಕಾರ ಕೈ ಕಟ್ಟಿ ಕೂತಿದೆ ಅನ್ನೋ ಅನುಮಾನ ಬರುತ್ತಿದೆ. ನಿಧಿ ಇದೆ ಅಂತ ಹುಡುಕುವ ಕಳ್ಳ ಕಾಕರ ಕಾಟ ಜಾಸ್ತಿಯಾಗಿದೆ. ದೇವಾಲಯದ ಎದುರಿಗೆ ಕಟ್ಟಿದ್ದ ಗಂಟೆಯನ್ನ ಬಿಡದ ಕಳ್ಳ ಕಾಕರು ಇನ್ನೇನ್ ಬಿಡ್ತಾರೆ? ಇನ್ನಾದ್ರೂ ಸರ್ಕಾರ ಕಣ್ಣು ಬಿಟ್ರೆ ಪ್ರಸಿದ್ಧ ಪ್ರವಾಸಿ ತಾಣವಾಗುತ್ತದೆ, ಇದರಲ್ಲಿ ಸಂಶಯವಿಲ್ಲ. ಎಲ್ಲ ಶಿಥಿಲ ಆಗ್ತಾ ಇದೆ. ಮೇಲೂ ಅಷ್ಟೇ ಮೂಲದೇವರು ಶಿವನ ದೇವಸ್ಥಾನವೂ ಶಿಥಿಲ ಆಗ್ತಾ ಇದೆ. ಸರ್ಕಾರ ಇದನ್ನು ಇಲ್ಲಿ ಶಾಸಕರುಗಳಾಗಿರ್ಬೋದು, IAS ಅಧಿಕಾರಿಗಳಿರ್ಬೋದು, ಮುಜರಾಯಿ ಅಧಿಕಾರಿಗಳಿರ್ಬೋದು, ಸೆಂಟ್ರಲ್ ಮುಜರಾಯಿ ಅಧಿಕಾರಿಗಳಿರ್ಬೋದು, ಮತ್ತು ಪಾರ್ಲಿಮೆಂಟ್ MP ಗಳಾಗಿರ್ಬೋದು, ದಯವಿಟ್ಟು ಈ ಒಂದು ಸ್ಥಳನ ನಮ್ಮ ಹಿಂದೂ ದೇವಾಲಯಕ್ಕೆ ಅವಮಾನ ಆಗದೇ ಇರೋ ಹಾಗೆ ಡೆವಲಪ್ಮೆಂಟ್ಸ್ ಮಾಡಬೇಕು. ಹಿಂದುತ್ವನ ಉಳಿಬೇಕು ಅಂದರೆ ನಮ್ಮ ದೇವಾಲಯಗಳು ತುಂಬ ಮುಂದುವರಿಬೇಕು. ದೇವರುಗಳನ್ನ ನಾವು ಎಷ್ಟು ಶಕ್ತಿ ತುಂಬ್ತೀವೋ ಲೋಕ ಕಲ್ಯಾಣ ಮಾಡ್ತೀವೋ ಅಷ್ಟು ದೇಶ ಸುಭಿಕ್ಷವಾಗಿರುತ್ತೆ ಅಂತ ಈ ದೇವಸ್ಥಾನ ಸೋರ್ತಾ ಇದೆ. ಮಳೆ ಬಂದಾಗೆಲ್ಲ ಸೋರುತ್ತೆ. ಇವೆಲ್ಲ ಸರ್ಕಾರಕ್ಕೆ ನೀವು ಏನು ಮಾಧ್ಯಮದವರು ಸರ್ಕಾರ ಲೆವೆಲಲ್ಲಿ ಈ ವಿಚಾರನ ಮುಟ್ಟಿಸಿಬಿಟ್ಟು ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟು ಬಿಡಿ, ಅದಾದಾಗ ನೋಡೋಣ. ಇನ್ನು ಈ ದೇವಾಲಯದಲ್ಲಿ ಪ್ರತಿ ದೀಪಾವಳಿಯ ದಿನ ಪಂಜಿನ ಸೇವೆ ನಡೆಯುತ್ತೆ. ಯಾವುದೇ ವಿದ್ಯುತ್ ದೀಪಗಳಿಲ್ಲದೆ ಬರಿಯ ಪಂಜಿನಿಂದಲೇ ದೇವರ ಉತ್ಸವವನ್ನ ನಡೆಸ್ತಾರೆ. ಬೆಟ್ಟದ ಸುತ್ತ ಇರುವ ಮನೆಗಳಿಗೆ ದೇವರ ಉತ್ಸವ ಹೋಗುತ್ತದೆ. ಇದನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ದೀಪಾವಳಿಲಿ ಪಂಜಿನ ಮೆರವಣಿಗೆ ಅಂದರೆ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಹಿಂದಿನ ದಿನ ಪಲ್ಲಕ್ಕಿ ಉತ್ಸವನ ಉಪ್ಪಾರ ಜನಾಂಗ ಏನು ಹೇಳ್ತಾರೆ, ಉಪ್ಪಾರ ಜನಾಂಗದವರು ಮೇಲಕ್ಕೆ ಉತ್ಸವನ ತರ್ತಾರೆ, ಪಲ್ಲಕ್ಕಿ ಉತ್ಸವ ತರ್ತಾರೆ. ಎಲ್ಲ ಅವರ ಜನಾಂಗದವರೆಲ್ಲ ಮೇಲೆ ತರ್ತಾರೆ. ತಂದು ದೇವ್ರನ್ನ ನಾವು ಬೆಳಗಿನ ಜಾವ 2 ಗಂಟೆಗೆ ಎದ್ದು ಏನು ಅವನಿಗೆ ನಾವೆಲ್ಲ ಏನು ಸೇವೆ ಸಲ್ಲಿಸಬೇಕೋ, ನಮ್ಮದು ಕೈಕಂಡ್ರಿಗೆ ಪೂಜಾ ಕೈಕಂಡ್ರಿಗೆ ಏನು ಸಲ್ಲಿಸಬೇಕೋ ಆ ಕೈಕಂಡ್ರಗಳನ್ನೆಲ್ಲ ನಾವು ಮುಗಿಸ್ತೀವಿ. 2 ಗಂಟೆಗೆ ಎದ್ದು ಆ ಏನು ಪಲ್ಲಕ್ಕಿ ಉತ್ಸವದಿಂದ ದೇವರಿಗೆ ಏನು ತರ್ತಾರೋ, ನಾವು ಶಿವನಿಗೆ ಮೂಲ ದೇವರಿಗೆ ಪಾರ್ವತಮ್ಮನವ್ರಿಗೆಲ್ಲ ಅಭಿಷೇಕ ಪೂಜೆ ಕೈಕಂಡ್ರಗಳೆಲ್ಲ ಮುಗಿಸಿ 5 ಗಂಟೆಗೆ ನಾವು ಪಲ್ಲಕ್ಕಿ ಉತ್ಸವ ಏನು ತಂದಿರ್ತಾರೋ ಉತ್ಸವ ಮೂರ್ತಿ ಅಂತ ಹೇಳ್ತಾರೆ. ಮತ್ತು ಬೆಳ್ಳಿ ಬಸವೇಶ್ವರ ಅದನ್ನು ತರ್ತಾರೆ ಮೇಲಕ್ಕೆ. ಅದನ್ನು ಸಹ ಎಲ್ಲದಕ್ಕೂ ಪೂಜೆ ಕೈಕರ್ಗಳು, ಅದು ಉತ್ಸವ ಮೂರ್ತಿಗಳಿಗೆ ಯಾವ ರೀತಿ ಪೂಜಾ ಕೈಕರ್ಗಳನ್ನ ಮಾಡಬೇಕು ಅದಕ್ಕೂ ಪೂಜಾ ಕೈಕರ್ಗಳನ್ನ ಮಾಡಿ ಮುಗಿಸಿ 5 ಗಂಟೆ ಕೆಳಗಡೆ ಇಳಿತಾರೆ. ಇದೇ ಫಸ್ಟ್ ಗೋಪುರದಿಂದನೇ, ರಾಜಗೋಪುರ ಇಲ್ಲೇ ಬರ್ತಾರೆ. ಇಲ್ಲಿಂದ ಶುರು ದೀಪಾವಳಿಲಿ. ಇಲ್ಲಿಂದ ಅವರವರ ಸೇವಾರ್ಥಗಳು, ಅವರ ಇಷ್ಟಾರ್ಥಗಳು ಏನೇನಿರುತ್ತೋ, ಹಿಂದಿನ ಏನು ನಡ್ಕೊಂಬಂದಿದೆಯೋ ಪದ್ಧತಿಗಳು, ಆ ಒಂದು ಚಪ್ರ ಎಲ್ಲ ಚಪ್ರಗಳ ಎಲ್ಲ ಹಾಕಿರ್ತಾರೆ. ಬೆಟ್ಟದ ಸುತ್ತಲೂ ಆ ಎಲ್ಲೆಲ್ಲಿ ದೇವರು ಎಲ್ಲೆಲ್ಲಿ ಹೋಗುತ್ತೋ ಆ ದಾರಿಗಳಲ್ಲಿ ಅವರವರ ಸೇವಾರ್ಥದ ಭಕ್ತಾದಿಗಳು ಆ ಹಿಂದಿಂದ ಏನು ನಡ್ಕೊಂಬಂದಿರ್ತಾರೋ ಅವ್ರ ಕುಟುಂಬಗಳಲ್ಲಿ ಆ ರೀತಿ ಸೇವೆಗಳನ್ನ ಮಾಡ್ಕೊಂಬರ್ತಾರೆ. ಚಪ್ರಗಳನ್ನ ಹಾಕ್ತಾರೆ. ಅದ್ರ ಕೆಳಗಡೆನೇ ಆ ದೇವ್ರನ್ನ
ಅಲ್ಲಿ ಸ್ಥಾಪನೆ ಥರ ಮಾಡಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡಿ ಅವ್ರಿಗೊಂದು ಪ್ರಸಾದ ವಿನಿಯೋಗ ಅಲ್ಲಿ ಅವರ ಸಂಬಂಧಿಕರುಗಳಿಗೆ ಇರ್ಬೋದು, ಆ ಸುತ್ತಮುತ್ತಲ ಗ್ರಾಮಸ್ಥರಿಗಳಿರ್ಬೋದು, ಮತ್ತು ಅಲ್ಲಿ ಪಲ್ಲಕ್ಕಿ ಉತ್ಸವ ಏನು ತಂದಿರ್ತಾರೋ ಅವ್ರಿಗೆಲ್ಲರಿಗೂ ಒಂದು ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಊಟದ ದೇವರು ಪಂಜಿನ ಮೆರವಣಿಗೆ ಪಂಜು ಸಹ ನಡೆಯುತ್ತೆ, ಪಂಜಿನ ಮೆರವಣಿಗೆ ನಡೆಯುತ್ತೆ ಪಲ್ಲಕ್ಕಿ ಉತ್ಸವ ಜೊತೆಯಲ್ಲಿ. ಅವರವರ ಇಷ್ಟಾರ್ಥಗಳು ಏನೇನಿರುತ್ತೋ ಸಂಕಲ್ಪಗಳು ನಡೀತಾ ಇರುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ ದೀಪಾವಳಿ ಹಬ್ಬದ ದಿನ. ಎಲ್ಲ ಸಾಮ್ರಾಜ್ಯಗಳ ಮಿಶ್ರಣ, ಇತಿಹಾಸ ಇರುವಂತ ಪ್ರಕೃತಿಯ ಸೊಬಗು, ಮಲ್ಲಿಕಾರ್ಜುನನ ದರ್ಶನ, ಇವೆಲ್ಲವನ್ನ ಒಮ್ಮೆ ಹೋಗಿ ನೋಡ್ಬೇಕು ಅಂತ ಕೇಳ್ಕೊಂತ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.